ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಎಲ್ಲ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. PSI, PCSD, FDA, ಗ್ರೂಪ್ ಸಿ, KS ಎಲ್ಲ ರೀತಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಒಂದು ಕಂಪ್ಲೀಟ್ ಆಗಿ ಐಡಿಯಾ ಬರ್ತಾ ಹೋಗುತ್ತೆ ಯಾವ ರೀತಿ ಕ್ವಶನ್ಸ್ ಇರ್ತಾವೆ. ಮತ್ತು ಇಲ್ಲಿ ಸಿಂಪಲ್ ಕ್ವಶನ್ಸ್ಗಳಿದಾವೆ. ಆದರೆ ಈಗ ಕೆಲವೊಂದು ಎಕ್ಸಾಮ್ಗಳಲ್ಲಿ ಟಫ್ ಆಗಿ ಕೇಳ್ತಾ ಇದಾರಲ್ಲ, ಬಟ್ ಈ ಪಾಯಿಂಟ್ಗಳನ್ನೇ 2-3 ಹೇಳಿಕೆಗಳ ಮೂಲಕ 2-3 ಸ್ಟೇಟ್ಮೆಂಟ್ಗಳ ಮೂಲಕ ಕೇಳಿ ಟಫ್ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಬೇಸಿಕ್ಸನ್ನು ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ. ನೀಟಾಗಿ ಅದನ್ನು ಕಂಪ್ಲೀಟ್ ಆಗಿ ಐಡಿಯಾ ಇರಬೇಕು. ಕೇಳಿದ ತಕ್ಷಣ ಇಂಥವೆಲ್ಲ ಆನ್ಸರ್ ಗೊತ್ತಿರಬೇಕು. ಆ ರೀತಿ ನೋಡ್ತಾ ಹೋಗೋಣ. ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುವರು ಯಾರು? ಅಟಾರ್ನಿ ಜನರಲ್ ಬಗ್ಗೆ ಒಂದು ಫೇವ್ರೇಟ್ ಕ್ವಶನ್ ಇರೋದೇ ಆಲ್ಮೋಸ್ಟ್. ಭಾರತದ ಕಾನೂನು ಮಂತ್ರಿ, ಸರ್ವೋಚ್ಚ ನ್ಯಾಯಾಧೀಶರು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ. ಅಟಾರ್ನಿ ಜನರಲ್ ಯಾರು ನೇಮಕ ಮಾಡ್ತಾರೆ? ಇದು ಸಿಂಪಲ್ ಈಜಿ ಕ್ವಶನ್. ನೇಮಕ ಮಾಡುವಂಥದ್ದೆಲ್ಲ ಇದು ರಾಷ್ಟ್ರಪತಿ. ರಾಷ್ಟ್ರಪತಿಯವರ ಇಚ್ಛೆಯ ಮೇರೆಗೆ ಇವರು ಕೆಲಸ ಮಾಡ್ತಾರೆ. ಡ್ಯೂರಿಂಗ್ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಆ ರೀತಿ ಕೂಡ ಕ್ವಶನ್ಸ್ ಕೊಡ್ತಾರೆ. ಇವೆಲ್ಲ ಇನ್ ಡೀಟೇಲ್ ಆಗಿ ನಾನು ಇಂಡಿಯನ್ ಪಾಲಿಟಿ ಕಂಪ್ಲೀಟ್ ಆಗಿ ಸಂಗೀತ್ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ಡಿಸ್ಕಸ್ ಮಾಡಿದ್ದೀನಿ. PSIಗೆ, SA, KSಗೂ ಕೂಡ ಯೂಸ್ ಆಗುತ್ತೆ. ಒಳ್ಳೆ ಇಂಟ್ರಡಕ್ಷನ್ ಆ ಥರ ಪಾಯಿಂಟ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಎಕನಾಮಿ, ಅಲ್ಲಿ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್, ಇಂಡಿಯಾ ಬಜೆಟ್ ಆ್ಯಂಡ್ ಕರ್ನಾಟಕ ಸ್ಕೀಮ್ಗಳು, ಕೇಂದ್ರ ಸ್ಕೀಮ್ಗಳು ಇವೆಲ್ಲವೂ ಸಂಗೀತ್ ಸರ್ ಅಕಾಡೆಮಿ ಆ್ಯಪಲ್ಲಿ ಡಿಸ್ಕಸ್ ಆಗ್ತಾ ಹೋಗಿದೆ. ಹೊಸದಾಗಿ ಒಂದು ಪೋಸ್ಟನ್ನು ಕರೆದಿರುವಂಥದ್ದು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ. ಇದಕ್ಕೆ ಸಂಬಂಧಪಟ್ಟಂಗೆ 15 ಯೂನಿಟ್ಗಳಿದೆ ಸ್ನೇಹಿತರೆ. 1ರಿಂದ 15 ಯೂನಿಟ್. ಇವೆಲ್ಲವನ್ನು ಇನ್ ಡೀಟೇಲ್ ಆಗಿ ಜಸ್ಟ್ 50 ಅವರ್ಸಲ್ಲಿ ಈ ಕ್ಲಾಸ್ ಮಾಡಿದ್ದೀನಿ. ಮತ್ತೊಂದು 50 ಅವರ್ಸಲ್ಲಿ 5 to 10 ಟೈಮ್ಸ್ ರಿವಿಷನ್ ಕೂಡ ಆಗುತ್ತೆ. ನಿಯರ್ಲಿ 100 ಅವರ್ಸದ ಕ್ಲಾಸ್. ಇಷ್ಟು ಕೇಳಿಬಿಟ್ರೆ ಸಾಕು, ಬೇರೆ ಯಾವ ನೋಟ್ಸು ಓದೋ ಅವಶ್ಯಕತೆನೇ ಇಲ್ಲ. ಇದರೆಲ್ಲ ಕ್ಲಾಸ್ PDF ಎಲ್ಲವೂ ಸಂಗೀತ್ ಸರ್ ಅಕಾಡೆಮಿ ಆ್ಯಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಭಾರತದ ಮೊಟ್ಟ ಮೊದಲನೆಯ ಸಾರ್ವತ್ರಿಕ ಚುನಾವಣೆ ಯಾವ ವರ್ಷ ನಡೆಯಿತು? ಜನರಲ್ ಎಲೆಕ್ಷನ್ ಯಾವಾಗ ನಡೆಯಿತು? 47, 48, 48, 49, 50, 51, 51, 52. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಮಗೆ 50ರಲ್ಲಿ ಸಂವಿಧಾನ ಜಾರಿಗೆ ಬಂತು, ಬಟ್ ಅದೇ ವರ್ಷ ಸ್ಟಾರ್ಟ್ ಆಗಿಲ್ಲ. 51ಕ್ಕೆ ಸ್ಟಾರ್ಟ್ ಆಗುತ್ತೆ ಎಲೆಕ್ಷನ್, 52ಕ್ಕೆ ಮುಗೀತದೆ. ಮತ್ತು ನಮ್ಮ ಲೋಕಸಭಾ ಆಗಿರ್ಬೋದು, ಈ ರಾಜ್ಯಸಭಾ ಆಗಿರ್ಬೋದು, ನಮ್ಮ ರಾಜ್ಯದ ವಿಧಾನಸಭೆಗಳು ಇವೆಲ್ಲವೂ ಬಂದಿದ್ದು ಯಾವಾಗ? 52ರಲ್ಲಿ. ನಮ್ಮ ರಾಷ್ಟ್ರಪತಿ ಫಸ್ಟ್ ಎಲೆಕ್ಷನ್ ನಡೆದಿದ್ದು ಕೂಡ 52ರಲ್ಲಿ. 1952ರಲ್ಲಿ ರಾಷ್ಟ್ರಪತಿ ಚುನಾವಣೆ ಫಸ್ಟ್ ಎಲೆಕ್ಟ್ ಆಗಿದೆ. ಯಾಕಂದರೆ ಈ ಎಲೆಕ್ಷನ್ಗೆ ಓಟ್ ಹಾಕ್ಬೇಕಂದ್ರೆ ಯಾರು ಬೇಕು? ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಇವರೆಲ್ಲ ಇರಬೇಕಲ್ಲ. ಅದಕ್ಕೋಸ್ಕರ 52ರಲ್ಲೇ ಫಸ್ಟ್ ಎಲೆಕ್ಷನ್ ನಡೆದಿರುವಂಥದ್ದು. ಈ ರೀತಿ ಬೇಸಿಕ್ ಕ್ವಶನ್ ಕೂಡ ಕೇಳ್ತಾ ಹೋಗ್ತಾರೆ. ಓಕೆ. ಆ್ಯಂಡ್ ಇದು ಲೋಕಸಭೆ, ರಾಜ್ಯಸಭೆ ಅನ್ನುವಂಥದ್ದು ಹಿಂದಿ ಶಬ್ದಗಳು ಇವು. ಆ್ಯಕ್ಚುಲಿ ಇವು ಯಾವಾಗ ಬಂದಿದ್ದು? 1954ರಲ್ಲಿ ಸೇರಿಸ್ತಾರೆ ಇದನ್ನು. ಈ ಶಬ್ದಗಳನ್ನು ಹಿಂದಿ ಶಬ್ದ ಇವು. ಮೊದಲು ಲೋಕಸಭಾ, ರಾಜ್ಯಸಭಾ ಅಂತ ಇರಲಿಲ್ಲ. ಸೊ 1954ರಲ್ಲಿ ಲೋಕಸಭಾ, ರಾಜ್ಯಸಭಾ ಅನ್ನುವಂಥ ಶಬ್ದಗಳನ್ನು ಸೇರಿಸ್ತಾರೆ. ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು? ಈ ಥರ ರಾಜ್ಯಪಾಲರ ಒಂದು ಲಿಸ್ಟನ್ನು ಪಕ್ಕ ನೀವು ನೆನ್ಪಿಡ್ಲೇಬೇಕು ಸ್ನೇಹಿತರೆ. ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು. ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿಗಳು ಕ್ರೊನಾಲಜಿಕಲಿ ಕೇಳಿರ್ತಾರೆ. ಸ್ವಲ್ಪ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿಬಿಡ್ತದೆ. ಪದೇ ಪದೇ ರಿವಿಷನ್ ಮಾಡಿದರೆ ಮುಗೀತದು. ಅದು ಕರ್ನಾಟಕದ ರಾಜ್ಯಪಾಲರು. ಇವೆರಡರ ಲಿಸ್ಟ್ ಅಂತೂ ಪಕ್ಕ ನೋಡಲೇಬೇಕು. ಮೊನ್ನೆ KS ಅಲ್ಲಿ ಏನು ಮಾಡಿದರು? ಹೈಕೋರ್ಟ್ ಅಂದು ಕೂಡ ಕೇಳಿದ್ದಾರೆ. ಕ್ರೊನಾಲಜಿ ಕೇಳಿಲ್ಲ. ಇದರಲ್ಲಿ ಯಾರು ಇದ್ರು ಯಾರಿಲ್ಲ ಅಂತಂದಾಗ ಅಟ್ಲೀಸ್ಟ್ ಸ್ವಲ್ಪ ಒಂದ್ಸಲ ರೀಸೆಂಟ್ ಆಗಿರುವಂಥ ಒಂದು 5 to 6 ಹೈಕೋರ್ಟ್ ಜಡ್ಜ್ಗಳನ್ನು, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರಲ್ಲ, ಅವ್ರನ್ನ ನೆನ್ಪಿಟ್ರೆ ಸಾಕಾಗ್ತದೆ ಅಷ್ಟೇ. ಜಯಚಾಮರಾಜ ಒಡೆಯರ್, ಕೃಷ್ಣರಾಜ ಒಡೆಯರ್, VV ಗಿರಿ, BD ಜತ್ತಿ. ಇದು ಡೈರೆಕ್ಟ್ ಕ್ವಶನ್. ಜಯಚಾಮರಾಜ ಒಡೆಯರ್, JC ಒಡೆಯರ್ ಅವರು ಮೊದಲ ರಾಜ್ಯಪಾಲರು. ಸೊ ಕ್ರೊನಾಲಜಿಕಲಲ್ಲಿ ನೆನ್ಪಿಡ್ತಾ ಹೋಗಿ. ಭಾರತದಲ್ಲಿ ವಿವಿಧ ಕೋಮುಗಳಿಗೆ ಒಂದೇ ಲೌಕಿಕ ನ್ಯಾಯ, ಕಾಮನ್ ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತೀವಲ್ಲ, ಯೂನಿಫಾರ್ಮ್ ಸಿವಿಲ್ ಕೋಡ್ ಇದು ಜಾರಿಯಲ್ಲಿರುವಂಥ ರಾಜ್ಯ ಯಾವಾಗ ನೋಡಿ? 2002ರ ಟೈಮಲ್ಲೇ ಕೇಳಿದರೆ ಜಮ್ಮು ಕಾಶ್ಮೀರ, ಮಿಜೋರಾಂ, ನಾಗಾಲ್ಯಾಂಡ್, ಗೋವಾ. ಸೊ ಸರಿಯಾದ ಉತ್ತರ ಗೋವಾ. ಇತ್ತೀಚೆಗೆ ಯಾವುದಾಯ್ತು ಸ್ನೇಹಿತರೆ? ಕಮೆಂಟ್ ಸೆಕ್ಷನ್ ಹೇಳ್ಬೋದಾ? ಇತ್ತೀಚೆಗೆ ಉತ್ತರಾಖಂಡ್ ಕೂಡ ಇಲ್ಲಿ ಕಾಮನ್ ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಅದು ಜಾರಿಗೆ ತಂದಿದೆ. ಈಗ ಇನ್ನೂ ಎಷ್ಟೋ ರಾಜ್ಯಗಳು ಸ್ಟಾರ್ಟ್ ಮಾಡ್ತಾ ತರೋದಕ್ಕೆ. UK, ಉತ್ತರಾಖಂಡ್ ಅವರು ತಂದಿದ್ದಾರಂಥದ್ದು. ಗೋವಾ ಮಾತ್ರ ಇರುವಂಥದ್ದು. ಪ್ರಪ್ರಥಮ ಲೋಕಸಭಾ ಅಧ್ಯಕ್ಷರು ಯಾರು? ಈ ರೀತಿ ಸ್ಟೇಟ್ಮೆಂಟ್ಗಳನ್ನು 2-3 ಸ್ಟೇಟ್ಮೆಂಟ್ ಕೊಟ್ಟು ಕೇಳ್ತಾ ಇದ್ದಾರೆ. ಈಗ ಇಷ್ಟು ಡೈರೆಕ್ಟಾಗಿ ಕೇಳಿಲ್ಲ. ಈಗ ನಿನ್ನೆ ನಡೆದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರಲ್ಲಿ ಜಾಸ್ತಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಇವನ್ UPSC ಲೆವೆಲ್ಲೇ KS ಲೆವೆಲ್ ಥರ 2 ಹೇಳಿಕೆಗಳು ಮಾತ್ರ ಸರಿ, 3 ಹೇಳಿಕೆಗಳು ಅಂಥವೆಲ್ಲ ಆಗ್ಬೇಕಂದ್ರೆ ಇವೆಲ್ಲ ಪ್ರೀವಿಯಸ್ದು ಒಂದ್ಸಲ ನೋಡಿಬಿಟ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ. ಒಂದು ಲೆವೆಲ್ಗೆ ಆ ಕಂಪ್ಲೀಟ್ ಸಬ್ಜೆಕ್ಟ್ ಬಗ್ಗೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ಆಮೇಲೆ ಒಂದು ಬುಕ್ಕನ್ನು ಅಥವಾ ಯಾವುದಾದ್ರೂ ಒಬ್ಬರು ಮೆಂಟರ್ ಕ್ಲಾಸ್ಗಳನ್ನು ಇಷ್ಟು ಕೇಳ್ತಾ ಹೋದರೆ ಪರ್ಫೆಕ್ಟಾಗಿ ಹೋಗ್ತೀರಿ. ಅನ್ನೆಸರಿ ಅದು ಇದು ಎಲ್ಲ ಓದ್ತಾ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡೋದು ಐಡಿಯಾ ಇರಲ್ಲ. ಆ ಥರ ಮಾಡ್ತಾ ಹೋದರೆ ಪ್ರತಿ ಜೀವನ ಪರ್ಯಂತ ಹಂಗೆ ಓದ್ತಾ ಇರೋದು, ಜಸ್ಟ್ ಮಿಸ್ ಆಯಿತು ಅಂತ ಕತೆ ಹೇಳೋದು ಹಂಗಾಗ್ತದೆ. ಸ್ವಲ್ಪ ಇದನ್ನು ನೋಡ್ತಾ ಹೋಗಿ. ನಾ ಎಲ್ಲ ಸಂಗೀತ್ ಸರ್ ಅಕಾಡೆಮಿಯಲ್ಲಿ ಇನ್ ಡೀಟೇಲ್ ಆಗಿ
ಪಾಲಿಟಿಯನ್ ಅಷ್ಟು ಕೇಳಿಬಿಟ್ರೆ ಸಾಕು, ಪರ್ಫೆಕ್ಟ್ ಆಗ್ತೀರಿ. ಎಕನಾಮಿ ಈ ಥರ ಗ್ರೂಪ್ ಪಿ ಕ್ಲಾಸ್ಗಳು ಎಸ್ ಅವೆಲ್ಲ ಮಾಡ್ತಾ ಇರ್ತೀನಿ. ಜಗಜೀವನ್ ರಾಮ್, ಎಂ ಜಿ ರಾಮಚಂದ್ರನ್, ಮುರಾರ್ಜಿ ದೇಸಾಯಿ, ಜಿ ವಿ ಮಾವಳಂಕರ್. ಸರಿಯಾದ ಉತ್ತರ. ಇದು ಕೂಡ ಡೈರೆಕ್ಟ್ ಕ್ವಶನ್. ಜಿ ವಿ ಮಾವಳಂಕರ್ ಅವರು ಪ್ರಥಮ ಲೋಕಸಭಾ ಸ್ಪೀಕರ್ ಅವರು. ನಮ್ಮ ರಾಷ್ಟ್ರೀಯ ಪುಷ್ಪ ಯಾವುದು? ನೋಡಿ, ಇಷ್ಟು ಬೇಸಿಕ್ ಕ್ವಶನ್. ಇನ್ನೊಂದ್ಸಲ ಹೇಳಿಕೆಗಳಲ್ಲಿ ಈಗಲೂ ಕೂಡ ಸ್ಟೇಟ್ಮೆಂಟ್ 2-3 ಸ್ಟೇಟ್ಮೆಂಟ್ ಕೇಳ್ತಾರೆ. ಕಮಲ, ಸೂರ್ಯಕಾಂತಿ, ಲಿಲ್ಲಿ, ಗುಲಾಬಿ. ಸೊ ಇವೆಲ್ಲ ಬೇಸಿಕ್, ವೆರಿ ಬೇಸಿಕ್ ಜಿ ಕೆ ಟೈಪ್ ಕ್ವಶನ್ಸ್ ಇವು. ಭಾರತದ ರಾಷ್ಟ್ರಧ್ವಜದಲ್ಲಿರುವ ಚಕ್ರದಲ್ಲಿರುವ ಗೆರೆಗಳ ಸಂಖ್ಯೆ ಎಷ್ಟು? ಇದನ್ನು UPSC ಕಲ್ಲಿ ಕೂಡ ಕ್ವಶನ್ ಕೇಳಿದಾಗ ಅಲ್ಲಿ ಹುಡುಗರಿಗೆಲ್ಲ ಆನ್ಸರ್ ಗೊತ್ತಿದ್ರು UPSC ಇಷ್ಟು ಈಜಿ ಹೆಂಗೆ ಕೇಳ್ತಾರೆ, ಮೋಸ್ಟ್ಲಿ ಚೇಂಜ್ ಆಗಿರ್ಬೋದು ಏನಂತ ಡೌಟಲ್ಲಿ ಎಷ್ಟೋ ಜನ ಈ ಕ್ವಶನ್ ಬಿಟ್ಟು ಬಂದಿದ್ದಾರೆ, ಅಥವಾ ಬೇರೆ ಏನೋ ಇಮ್ಯಾಜಿನ್ ಕೂಡ ಮಾಡಿ ಹಾಕಿದ್ದಾರೆ. ಆ ಥರದ ಡೈರೆಕ್ಟ್ ಕ್ವಶನ್ ಕೇಳಿದ್ರು ಕೂಡ ಅಲ್ಲಿ ಗಾಬರಿ ಆಗ್ಬಿಡ್ತದೆ. 20, 24, 32 ಇವು ಯಾವುವು ಅಲ್ಲ. ಇದು ಡೈರೆಕ್ಟ್ 24 ಚಕ್ರಗಳು. ಚಕ್ರ ರಾಷ್ಟ್ರಧ್ವಜದಲ್ಲಿರುವಂಥ ಸ್ಪೋಕ್ಸ್ಗಳು, ಸ್ಪೋಕ್ ಅಂತೀವಲ್ಲ, ಈ ಥರ ಸ್ಪೋಕ್ಸ್ಗಳು ಎಷ್ಟಿದಾವು? ಟೋಟಲ್ 24 ಸ್ಪೋಕ್ಸ್ಗಳು ಇರುವಂಥದ್ದು ಈ ಥರ. ಓಕೆ. ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯಲ್ಪಡುವರು ಯಾರು? ಸಿ ರಾಜಗೋಪಾಲಾಚಾರಿ, NM ಗೋಪಾಲಸ್ವಾಮಿ ಅಯ್ಯಂಗಾರ್, ರವಿ ಅಹಮದ್ ಕಿದ್ವಾಯ್, ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನ ಶಿಲ್ಪಿ ಡೈರೆಕ್ಟ್ ಕ್ವಶನ್, ಇದೇನು ಅಷ್ಟು ತಲೆ ಕೆಡಿಸುವಂಥದ್ದಿಲ್ಲ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು 2003 ಟೈಮಲ್ಲಿ. ನೋಡಿ, ಇದಕ್ಕೆ 2003 ಅಂತ ಕೊಡ್ತಾರೆ. ಇಲ್ಲಿ ಯಾರಿದ್ರು ಅನ್ನೋದು ಏನು ಇಂಪಾರ್ಟೆಂಟ್ ಅಲ್ಲ, ಇದನ್ನು ನೋಡಕ್ ಹೋಗ್ಬಿಡಿ. ಬಟ್ ಈಗ ಸದ್ಯಕ್ಕೆ ಯಾರಿದ್ದಾರೆ, ಈ ರೀತಿ ಕ್ವಶನ್ ಕೂಡ ಕೇಳ್ತಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಪಕ್ಕ ಇದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದು ಕಾನ್ಸ್ಟಿಟ್ಯೂಷನಲ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿನಾ? ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಬದ್ಧವಲ್ಲದ ಸಂಸ್ಥೆ ಇದು. ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಯಾರಿದ್ದಾರೆ ಚೇರ್ಮನ್? ಈ ರೀತಿ ಕ್ವಶನ್ಸ್ಗಳನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ಸ್ಟೇಟ್ಮೆಂಟ್ ವೈಸ್ ಇನ್ಮೇಲೆ ಬರುವಂಥ ಸಾಧ್ಯತೆ ಇರ್ತದೆ. ಈ ರೀತಿ ಸ್ವಲ್ಪ ನೋಡ್ಕೋಬೇಕು ಇವೆಲ್ಲ. ಕಾನ್ಸ್ಟಿಟ್ಯೂಷನಲ್ ಇಂದ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದರ ಹೆಡ್ ಯಾರಿದ್ದಾರೆ ಅಂತ. ಈಗ ಗ್ರೂಪ್ ಬಿ ಎಕ್ಸಾಮ್ ಇದೆಯಲ್ಲ, ಅದರಲ್ಲಂತೂ SC ST ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ನ್ಯಾಷನಲ್ ಕಮಿಷನ್ ಫಾರ್ SC ST ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್, ಅವುಗಳ ಚೇರ್ಮನ್ಗಳು ಕೂಡ ನೆನ್ಪಿಡ್ಬೇಕಾಗ್ತದೆ. ಗ್ರೂಪ್ ಬಿ ಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸಿಗೋಸ್ಕರ ಎಕ್ಸಾಮ್ ನಡೀತಾ ಇರೋದ್ರಿಂದ ಅದನ್ನ ಡೀಟೇಲ್ ಆಗಿ ಕೇಳ್ಬೋದು. ಭಾರತದ ಮುಖ್ಯ ವಿಜಿಲೆನ್ಸ್ ಕಮಿಷನರ್, ಚೀಫ್ ವಿಜಿಲೆನ್ಸ್ ಕಮಿಷನರ್ CVC ಅಂತೀವಿ, ಅವ್ರು ಯಾರು ಅಂತ ಕೇಳ್ತಾರೆ. ನೋಡಿ, ಇಂಥವೆಲ್ಲ ಕೂಡ ಕ್ವಶನ್ ಬರ್ತಿರ್ತಾವು. ಸೊ ಇಂಥವು ಇಂಪಾರ್ಟೆಂಟ್ ಇರುವಂಥದ್ದು. ಕರೆಂಟ್ ಅಫೇರ್ಸ್ ನೀವು ಓದಲೇಬೇಕಲ್ವಾ? ಆ ಥರ ಎಕ್ಸಾಮ್ ಹತ್ರ ಇದ್ದಾಗ ಅಟ್ಲೀಸ್ಟ್ ನಿಮಗೆ ಕೆಲವೊಂದು ಮ್ಯಾಗ್ಝಿನ್ಗಳಲ್ಲಿ ಲಾಸ್ಟ್ ಪೇಜಲ್ಲಿ ಸ್ಪರ್ಧಾ ವಿಜೇತದಲ್ಲೆಲ್ಲ ಲಾಸ್ಟ್ ಪೇಜಲ್ಲಿ ಕೊಟ್ಟಿರ್ತಾರೆ ನೋಡಿ. ಆ ಥರ ಒಂದ್ಸಲ ಕಣ್ಣಾಡಿಸ್ಕೊಂಡು ಹೋಗೋದು ಉತ್ತಮ. ಜಸ್ಟ್ ಲೀಸ್ಟ್ ನೀವು ಎಲಿಮಿನೇಷನ್ ಮಾಡೋಕ್ಕೆ ಪೂರ್ತಿ ಪಕ್ಕ ನೆನಪಿಲ್ಲ ಅಂದ್ರೆ ಇವರು ಬೇರೆ ಕಡೆ ಇದ್ರು ಎಷ್ಟು ಇದು ಇರುತ್ತೆ ಅಂತ ಅಂಥದ್ದು ಒಂದು ಕ್ವಶನ್ ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ಅದನ್ನ ನೆನ್ಪಿಡಿ. ಇನ್ನು ಮೇಲೆ ಯಾವುದೇ ರೀತಿ ಕ್ವಶನ್ ಟಫ್ ಬಂದಿದೆ. ನಿನ್ನೆ ನಡೆದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ 402 ಅಲ್ಲಿ ತುಂಬಾ ಟಫೇ ಬಂತದ ಆಲ್ಮೋಸ್ಟ್. ಅದರಲ್ಲಿ 70 ಸ್ಕೋರ್ ಏನಾದರೂ ನೀವು ಮಾಡಿದ್ರೆ ನೆಟ್ GM ಅಲ್ಲೇ ಕ್ಲಿಯರ್ ಆಗುವಂಥದ್ದು. ಪೇಪರ್ 2 ಅಲ್ಲಿ 70 ಕ್ವಶನ್ಸ್ ಅನ್ನ ನೆಟ್ ಮಾಡಿ ಪೇಪರ್ 1 ಅಲ್ಲಿ 35 ಮಾರ್ಕ್ಸ್, 35 to 40 ಈ ರೇಂಜಲ್ಲಿ ಮಾರ್ಕ್ಸ್ ಇತ್ತಂದ್ರೆ ಪಕ್ಕ GM ಅಲ್ಲೇ ಸೆಲೆಕ್ಷನ್. ಅದು 70 ಕ್ವಶನ್ಸ್ ನೆಟ್ ಅಷ್ಟೇ ಸಾಕು. ಬೇರೆ ಬೇರೆ ಕೆಟಗರಿ ಇದ್ದಾರೆ 65, 60, ಯಾಕಂದ್ರೆ ಸ್ವಲ್ಪ ಟಫ್ ಭಾಳ ಇತ್ತದು. ಹಾಗಾಗಿ ಅಲ್ಲಿ ಕೂಡ ಹೇಳಿಕೆಗಳನ್ನ ಇವೆಲ್ಲ ಏನೇ ಟಫ್ ಕೊಟ್ಟರು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಎಲ್ಲಿಯೂ ಮಿಸ್ ಮಾಡೋಂಗಿಲ್ಲ. ಅದಕ್ಕೆ ನಾವು ಪ್ರಿವಿಯಸ್ ಇಯರ್ ಯಾಕೆ ಇದನ್ನ ಒಂದ್ಸಲ ಮುಗಿಸ್ಬಿಡ್ಬೇಕಂದ್ರೆ ಒಂದು ಸಲ ಪೂರ್ತಿ ಸಬ್ಜೆಕ್ಟ್ ಬಗ್ಗೆನೇ ಒಂದು ಐಡಿಯಾ ಬಂದ್ಬಿಡ್ಲಿ ಅಂತ. ಓವರಾಲ್ ಬರ್ಡ್ಸ್ ಐ ವ್ಯೂ ಸಿಕ್ಕಂಗೆ ಆಗ್ತದೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಂದು ಮಾಡಲ್ ಕ್ವಶನ್ ಪೇಪರ್ ತರ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂಡ್ PDOಗೆ ಹೆಲ್ಪ್ ಆಗ್ತದೆ ಇದು. ಉದ್ದೇಶಿತ ಮಹಿಳಾ ಮೀಸಲಾತಿ ಮಸೂದೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗಾಗಿ ಮೀಸಲು ಬಯಸುವ ಸಂಖ್ಯೆ ಎಷ್ಟು? 33%, 25%, 30%, 35. ಯಾವುದು ಸರಿಯಾದ ಉತ್ತರ? 33. ನೋಡಿ, ಅವಾಗಿಂದ 2003 ಕ್ವಶನ್ ಕೇಳ್ತಾ ಇದ್ದಾರೆ. ಬಟ್ ಈಗ ಆಯ್ತಾ ಅದು ಫೈನಲಿ? ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಆಯಿತು? 106ನೇ ಸಂವಿಧಾನ ತಿದ್ದುಪಡಿ. ಯಾವ ಮಸೂದೆ ಸ್ನೇಹಿತರೆ? ಮಸೂದೆ ಸಂಖ್ಯೆ ಕೂಡ ಪಕ್ಕ ಕೇಳ್ತಾರೆ. 128. ಇಲ್ಲಿ ಸಾಕಷ್ಟು ಬಾರಿ ನಾವು ನೋಡಿದೀವಿ. ಇಲ್ಲಿ 101ರಿಂದ ನೋಡ್ತಾ ಹೋಗ್ತೇವೆ. 101, 102, 103 ಅಲ್ವಾ? ಈ ತರ ಇರ್ತದೆ. ನಂತರದಲ್ಲಿ ಇಲ್ಲಿ 104, 105, 106. ಇಲ್ಲಿ ಏನಾಗುತ್ತೆ ನಂಬರ್ಗಳು? 101 ಅಂದಾಗ 122. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಮಸೂದೆಗಳ ಸಂಖ್ಯೆ, ಇದು ಕಾಯ್ದೆ ಅಂದ್ರೆ ರಾಷ್ಟ್ರಪತಿಯವರ ಅಂಕಿತ ಬಿದ್ದಿದ್ದು ಇದು. ನಂತರ ಇದು ಮಸೂದೆ ಬಿಲ್ ಅಂದ್ರೆ ಎಲ್ಲೋ ಒಂದು ಹೌಸ್ ಅಲ್ಲಿ ಮಂಡನೆ ಆಗಿದೆ, ರಾಷ್ಟ್ರಪತಿ ಅಂಕಿತ ಬಿದ್ದಿಲ್ಲ. ಅದಕ್ಕೆ ಒಂದಿದೆಯಲ್ಲ, ಇದು ಇಲ್ಲಿ ಲಾಸ್ಟಿಗೆ 2 ಬರ್ತದೆ. ಓಕೆ, 102 ಇದ್ದು 123ನೇ ಮಸೂದೆ. ಇಲ್ಲಿ 2 ಇದೆಯಲ್ಲ, ಇಲ್ಲಿ 3 ಇರ್ತದೆ. 103ನೇ ಸಂವಿಧಾನ ತಿದ್ದುಪಡಿ ಅಂತಂದ್ರೆ ಇಲ್ಲಿ 124, ಇಲ್ಲಿ 3 ಇರ್ತದೆ, ಇಲ್ಲಿ 4. ಅಂದ್ರೆ ಒಂದು ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ನಂತರದಲ್ಲಿ 104ನೇ ಸಂವಿಧಾನ ತಿದ್ದುಪಡಿ ನಂತರದಲ್ಲ 126 ಅಂದ್ರೆ 4 ಇದ್ದಿದ್ದು +2 ಮಾಡ್ತಾ ಇದ್ದಾರೆ. ಇಲ್ಲಿ 6 ಆಯ್ತು. ಇಲ್ಲಿ 105 ಇದ್ದಿದ್ದು 127. ಹೇಗೆ? 5ಕ್ಕೆ +2 ಮಾಡಿದ್ರೆ 7. 106 ಇದ್ದಿದ್ದು 128. ಇಲ್ಲಿ 6ಕ್ಕೆ +2 108.
128 ಈ ತರ ನೆನ್ಪಿಟ್ಗಳು ಇವೆಲ್ಲ. ಇದು ಸಂವಿಧಾನದಲ್ಲಿ ಈ ತರ 2 + 2 ಮಾಡ್ಬೇಕು +1 ಮಾಡ್ಬೇಕಂತಿಲ್ಲ. ನಿಮ್ಗೆ ನೆನ್ಪಿಡೋದಕ್ಕೆ ಎಕ್ಸಾಮ್ ಅಲ್ಲಿ ಈ ತರ ಬರ್ತದೆ ಕಾಯ್ದೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಮಸೂದೆನೂ ಪಾಸ್ ಆಗಿ ರಾಷ್ಟ್ರಪತಿಯಿಂದ ಅಂಕಿತ ಪಡೆದಿರಲ್ಲ. ಎಷ್ಟೋ ಫೇಲ್ ಆಕವಲ್ಲ, ಫೇಲ್ ಆದಾಗ ಅದನ್ನ ಸಂಖ್ಯೆ ಅದನ್ನೇ ನೆಕ್ಸ್ಟ್ ಟೈಮ್ ಅದನ್ನ ಹಿಡಿಯಲ್ಲ. ಫೇಲ್ ಆಗಿದ್ದು ಕೈ ಬಿಟ್ಟು ನೆಕ್ಸ್ಟ್ ಮತ್ತೆ ಹೊಸ ಸಂಖ್ಯೆನ ಇಡ್ತಾರೆ. ಅದಕ್ಕೆ ಈ ಸಂವಿಧಾನ ತಿದ್ದುಪಡಿಗಳು ಮತ್ತು ಸಂಖ್ಯೆಗಳು ಇಷ್ಟು ಡಿಫರೆನ್ಸ್ ಅಂದ್ರೆ 26 ಮಸೂದೆಗಳು ಮುಂದೆ ಫೇಲ್ ಆಗಿದವು ಹಿಂದೆ ಇದ್ದಂಥದ್ದು. 106 ಇದ್ದದ್ದು ಇದು 128 ಯಾಕೆ ಬಂದಿದೆ? 26 ಈ ಗ್ಯಾಪ್ ಅಲ್ಲಿ ಎಷ್ಟಿದೆ? 26 ಮಸೂದೆಗಳು ಫೇಲ್ ಆಗಿದವು. ಯಾಕಂದ್ರೆ ಲೋಕಸಭಾ ಲ್ಯಾಪ್ಸ್ ಅದೆಲ್ಲ ಮುಗಿದಾಗ, ಅದರ ಅವಧಿ ಮುಗಿದಾಗ ಅವೆಲ್ಲ ಬಿಲ್ಗಳು ಲ್ಯಾಪ್ಸ್ ಆಗಿದವು ಅಂತ. ಇದು ನೆನ್ಪಿಳಿತದ. ಇದು ಇಲ್ಲಿ 2 ಸಂಖ್ಯೆ ಜಾಸ್ತಿ ಮಾಡಬೇಕು, ಇಲ್ಲಿ ಒಂದೊಂದು ಸಂಖ್ಯೆ. ಇದನ್ನ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದರೆ, ಸೊ ಇಂಥವೆಲ್ಲ ನೆನ್ಪಿಡಿ. ಇವೆಲ್ಲ ಅಕಾಡೆಮಿಯಲ್ಲಿ ಮೊದಲು ನಾನೆಲ್ಲ ಪಾಠ ಮಾಡಿರ್ತಿದ್ದೆ. ಇಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸ್ನೇಹಿತರೆ, ಇಷ್ಟು ಕೇಳಿದ್ರೆ ನೀವು IAS ಲೆವೆಲ್ ಕೂಡ ರೆಡಿ ಆಗ್ತೀರಿ ಪರ್ಫೆಕ್ಟ್ ಆಗಿ. ಗ್ರೂಪ್ ಬಿ ಎಕ್ಸಾಮ್ ಅಂತೂ ಅದ್ಭುತವಾಗಿರುವಂಥದ್ದು. ನೀವು ಎಲ್ಲೇ ನೋಟ್ಸ್ ಎಷ್ಟೇ ನೋಟ್ಸ್ ತಗೊಳ್ಳಿ, ಬೇಕಾದ್ರೆ ಓದೋರು ಬಂದು ಒಂದ್ಸಲ ಪಾಠ ಕೇಳಿ, ನಿಮ್ಮ ಓದೋದಕ್ಕಿಂತ ಡಿಫ್ರೆಂಟ್ ಆಗಿ ಇಲ್ಲಿ ಅದ್ಭುತವಾಗಿ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡಿ ಪ್ರತಿಯೊಂದು ಪರ್ಫೆಕ್ಟ್ ಆಗಿ ಹೇಳ್ತಾ ಹೋಗಿದ್ದೀನಿ. ಯಾವ ಬುಕ್ ಓದೋ ಅವಶ್ಯಕತೆ ಇಲ್ಲ, ಅಷ್ಟು ನೀಟಾಗಿ ನೋಡ್ತಾ ಇರ್ತೀನಿ. ಇದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್, ಒಳ್ಳೆ ಪೋಸ್ಟ್ ಇರುವಂಥದ್ದು ಗ್ರೂಪ್ ಬಿ. ನಂತರ ಇಮಿಡಿಯೇಟ್ ಆಗಿ 5 ವರ್ಷದಲ್ಲಿ 3 ರಿಂದ 5 ವರ್ಷದಲ್ಲಿ ಗ್ರೂಪ್ ಎ ಪೋಸ್ಟ್ಗೆ ಹಾಕ್ತಾರೆ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ.